ಅಂದ್ರೆ ಇದು ಒಂದು ಡಿಫ್ರೆಂಟ್ ಸಬ್ಜೆಕ್ಟ್. ಇದು ಯಾರ ಕೈಲೂ ಸಾಮಾನ್ಯವಾಗಿ ಯಾರ ಕೈಲೂ ಮಾಡಕ್ಕಾಗಲ್ಲ. ಇದು ತುಂಬಾ ಕಷ್ಟಪಟ್ಟು ಮಾಡ್ಬೇಕು ಅಂತ ಒಂದು ಸಬ್ಜೆಕ್ಟ್. ಸುಮಾರು ಜನ ಹೀರೋಗಳಿಗೆ ಅಪ್ರೋಚ್ ಮಾಡಿದ್ವಿ, ದೊಡ್ಡ ದೊಡ್ಡ ಹೀರೋಗಳೆಲ್ಲ ಅಪ್ರೋಚ್ ಮಾಡಿ ಅವರು ಒಬ್ಬೊಬ್ರು ಕೈ ಬಿಟ್ಟು ಬಂದಾಗ 3rd 4th ವರ್ಷನ್ ದರ್ಶನ್ಗೆ ಹೋಗಿರೋದು. ಅವಾಗ ದರ್ಶನ್ ಮೆಜೆಸ್ಟಿಕ್ ಮಾಡಿ ಒಂದು ಪೀಕ್ ಅಲ್ಲಿ ಇದ್ದಾಗ ನಾವು ರಿಲೀಸ್ ಆಗಿತ್ತು ಆಲ್ರೆಡಿ, ರಿಲೀಸ್ ಆಗಿತ್ತು. ಅವಾಗಲೇ ನಮ್ಗೆ ಯಾಕಂದ್ರೆ ದರ್ಶನ್ ಯಾರು ಅಂತಾನು ಗೊತ್ತಿರ್ಲಿಲ್ಲ. ಯಾರೋ ಒಬ್ರು ಈ ತರ ಮ್ಯಾನೇಜರ್ ರಾಜ್ಕುಮಾರ್ ಅಂತ ಹೇಳಿ, ಪುನೀತ್ ರಾಜ್ಕುಮಾರ್ ಸರ್ ಜೊತೆ ವರ್ಕ್ ಮಾಡ್ತಾ ಇರೋರು, ಅವ್ರ ಕಡೆಯಿಂದ ರೆಕಮೆಂಡ್ ಮಾಡಿದ್ರು, ಈ ತರ ದರ್ಶನ್ ಅಂತ ಇದಾರೆ ನೋಡಿ, ನೀವು ಫಸ್ಟ್ ಮೆಜೆಸ್ಟಿಕ್ ಸಿನಿಮಾ ನೋಡಿ ಆಮೇಲೆ ನೀವು ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಮೆಜೆಸ್ಟಿಕ್ ಸಿನಿಮಾ ನೋಡಿದ್ವಿ. ಅಂದ್ರೆ ಅವ್ರದ್ದು ಮ್ಯಾನೇಜರ್ ಪರಿಚಯ ಹೇಗಾಯ್ತು ನಿಮ್ಗೆ ಪುನೀತ್ ಸರ್? ನಾವೊಂದು ಸಿನಿಮಾ ಹ್ಯಾಟ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಜಿ ನಂದಕುಮಾರ್, ನಮ್ದು ಇದೆ ನಮ್ಮ ಪ್ರೀತಿರಾಮ ಪ್ರೊಡ್ಯೂಸರ್ ಜಿ ನಂದಕುಮಾರ್ ಅವ್ರ ಸಿನಿಮಾ ನಾವು ವರ್ಕ್ ಮಾಡ್ತಾ ಇದ್ವಿ, ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಅವಾಗ ಆ ಸಿನಿಮಾದಲ್ಲಿ ಇವ್ರು ಮ್ಯಾನೇಜರ್ ಆಗಿದ್ರು, ರಾಜ್ಕುಮಾರ್. ಅವಾಗ ಅವರು ನಾವು ಒಡನಾಟ ಇತ್ತು, ಯಾವಾಗ್ಲೂ ಟಚ್ ಅಲ್ಲಿ ಇರ್ತಾ ಇದ್ವಿ. ಅವಾಗ ನಾವು ಸಿನಿಮಾ ಪ್ರೊಡಕ್ಷನ್ ಇಂಡಿಪೆಂಡೆಂಟ್ ಆಗಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂದಾಗ ಸುದೀಪ್ ಅವ್ರು ಇದ್ರು ಬಂದು. ಇದಕ್ಕೆ ಸುದೀಪ್ ಅವ್ರಿಗೆ ಅಡ್ವಾನ್ಸ್ ಎಲ್ಲ ಆಗೋಗಿತ್ತು. ಸುದೀಪ್ ಅವರು ಯಾಕೋ ಬೇರೆ ಏನೋ ಬಿಸಿಯಿಂದ ಇದೇ ಸಿನಿಮಾ ಅಪ್ರೋಚ್ ಮಾಡಿದ್ವಿ. ಈಗ ಎಲ್ಲ ಓಡಾಟ ನಡೀತಾ ಇತ್ತು, ಒಡನಾಟ ನಡೀತಾ ಇತ್ತು. ಅವರು ಒಪ್ಕೊಂಡಿದ್ರು. ಒಪ್ಕೊಂಡು ಒಂದು 1 month ಆದ್ಮೇಲೆ ಅವರು ಯಾಕೋ ಕಾಲ್ ಮಾಡ್ಬಿಟ್ಟು, ಯಾಕೋ ನನ್ನ ಕೈಲಿ ಬೇಡ ಅನ್ಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ರಿಟರ್ನ್ ಮಾಡ್ಬಿಟ್ರು. ಏನ್ ರೀಸನ್ ಅಂತ ಹೇಳಿ? ರೀಸನ್ ಹೇಳಿಲ್ಲ. ಓಕೆ, ಸೊ ಅಡ್ವಾನ್ಸ್ ಎಲ್ಲ ರಿಟರ್ನ್ ಮಾಡ್ಬಿಟ್ರು. ಓಕೆ, ಆಮೇಲೆ ಅವಾಗ ಈ ರಾಜ್ಕುಮಾರ್ ಅವರು ಅಲ್ಲೇ ನಮ್ ಜೊತೆಗೆ ಕೂತಿದ್ರು. ಅವರು ಒಂದು ಸಜೆಷನ್ ಕೊಟ್ರು, ನೋಡಿ ಮೆಜೆಸ್ಟಿಕ್ ಅಂತ ಮಾಡಿದ್ದಾರೆ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸುದೀಪ್ ತರನೇ ಕಾಣ್ತಾರೆ ನೋಡಿ, ಹೈಟ್ ವೆಯ್ಟ್ ಪರ್ಸನಾಲಿಟಿ ಎಲ್ಲ ಚೆನ್ನಾಗಿದೆ, ಒಂದ್ಸಲ ಸಿನಿಮಾ ನೋಡಿ ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳಿ ನಾವು ಸಿನಿಮಾಗೆ ಹೋದ್ವಿ. ಸಿನಿಮಾ ನೋಡಿದ ತಕ್ಷಣ ಬಹಳ ಖುಷಿ ಆಯ್ತು ನಮ್ಗೆ. ಇವ್ರ ಕೈಲಿ ಮಾಡಿಸ್ಬಹುದು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರು. ಅವನು ಆಕ್ಷನ್ ಹೀರೋ, ನೋಡಕ್ ಹಂಗಿದ್ದಾರೆ, ಮಾಡೋದ್ ಕಷ್ಟ, ಇವ್ರ ಕೈಲಿ ಕುರುಡನ್ ಪಾತ್ರ ಮಾಡಿದ್ರೆ ಹೆಂಗೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ, ತುಂಬಾ ಕಷ್ಟ ಇದೆ ಇದು, ನೀವು ಬೇರೆಯವ್ರನ್ನ ಟ್ರೈ ಮಾಡಬಾರ್ದ, ಯಾವ್ದಾದ್ರು ಕಾಮಿಡಿ ಕ್ಯಾರೆಕ್ಟರ್ಗಳು, ಜಗ್ಗೇಶ್ ಅವ್ರನ್ನ ಟ್ರೈ ಮಾಡಿ, ಈ ತರ ಎಲ್ಲ ಒಪಿನಿಯನ್ಗಳು ಬಂತು. ಇಲ್ಲ, ನಮಗ್ ಒಂದೇ ಮೈಂಡ್ ಅಲ್ಲಿ ಸುದೀಪ್ ಬಿಟ್ರೆ ಶಿವಣ್ಣ ಫಸ್ಟ್ ಅಪ್ರೋಚ್ ನಮ್ದು. ಶಿವಣ್ಣ ಅವ್ರದ್ದು ಮಾತುಕತೆ ನಡೀತು, ಮನೆಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ, ಅವರು ಖುಷಿ ಆದ್ರು. ಅವರು ಯಾಕೋ ಬೇಡ ಅಂತ ಅಂದ್ಬಿಟ್ರು. ಸರಿ ನೋಡೋಣ ನೆಕ್ಸ್ಟ್. ಅವಾಗ ಅಣ್ಣವ್ರು ಕಿಡ್ನಾಪ್ ಆಗಿರೋ ಆ ಟೈಮಲ್ಲಿ ಅವ್ರಿಗೆ ಯಾಕೋ ಸಿನಿಮಾ ಏನೋ ರೀಸನ್ ಇದ್ದಿರ್ಬೇಕು ಬಿಡಿ, ನಾವು ಅದನ್ನ ಕೇಳಕ್ ಹೋಗ್ಲಿಲ್ಲ. ಸರಿ ಅಂತೇಳಿ ಅದು ಕ್ವಿಟ್ ಮಾಡಿ ಸುದೀಪ್ ಹತ್ರ ಹೋಗಿದ್ದು. ಆಮೇಲೆ ದರ್ಶನ್ ಹತ್ರ ಹೋಗಿದ್ವಿ. ದರ್ಶನ್ ಹತ್ರ ಹೋದಾಗ ಈ ಸಿನಿಮಾ ಅಂದ ತಕ್ಷಣ ದರ್ಶನ್ಗೆ ಇದೊಂದು ಚಾಲೆಂಜ್ ಆಗೇ ತಗೊಂಡ್ರು. ಅವಾಗ್ಲೇ ಸ್ಟಾರ್ಟ್ ಮಾಡಿದ್ರಿ ಅವರು, ಯಾವ್ದೇ ಕಾರಣಕ್ಕೂ ಅವ್ರು ರಿಜೆಕ್ಟ್ ಮಾಡ್ಲಿಲ್ಲ. ಸರ್ ಸೂಪರ್, ನನ್ನನ್ನೇ ಯಾಕೆ ಇದಕ್ಕೆ ಚೂಸ್ ಮಾಡಿದ್ರಿ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ಈ ತರ ಯಾರೋ ರಾಜ್ಕುಮಾರ್ ಅವ್ರು ರೆಕಮೆಂಡ್ ಮಾಡಿದ್ರು, ಸಿನಿಮಾ ನೋಡಿದ್ವಿ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ಮಾತಾಡೋಣ ಅಂತ. ಇಲ್ಲ ನೋಡ್ತೀನಿ ಒಂದ್ಸಲ ಸಿನಿಮಾ, ಇದು ನಾನು ನೋಡಿಲ್ಲ, ಮಲಯಾಳಂ CD ತಗೊಂಡೋಗಿ ಕೊಟ್ವಿ ಅವ್ರಿಗೆ. ಅವಾಗ ತಮಿಳಿನ ರಿಲೀಸ್ ಆಗಿರ್ಲಿಲ್ಲ. ಮಲಯಾಳಂ ನೋಡ್ಬಿಟ್ಟು ಸರ್ ಸೂಪರ್ ಓಕೆ ಅಂದ್ಬಿಟ್ರು. ಅವಾಗ್ಲೇ ಅವ್ರಿಗೆ ಪೇಮೆಂಟ್ ಎಲ್ಲ ಗೊತ್ತಲ್ಲ, ಆ ಟೈಮಲ್ಲಿ ಸ್ಟಾರ್ಟಿಂಗ್ ಪೀರಿಯಡ್, ನೀವೇನ್ ಕೊಡ್ತೀರಾ ಕೊಡಿ ಅಂತ ಹೇಳ್ಬಿಟ್ಟು. ಅವಾಗ ದೊಡ್ಡ ಪೇಮೆಂಟ್, ಫಸ್ಟ್ ಪೇಮೆಂಟ್ ನಮ್ದೆ, ದರ್ಶನ್ ಅವ್ರಿಗೆ ಕಮಿಟ್ ಆದ್ವಿ. ಆಮೇಲೆ ರಿಹರ್ಸಲ್ಗಳು ಸ್ಟಾರ್ಟ್ ಆಯ್ತು, ಫೋಟೋ ಶೂಟ್ಗಳು ಸ್ಟಾರ್ಟ್ ಆಯ್ತು. ನಮ್ಗೆ ಯಾಕಂದ್ರೆ ಒಂದು ಡೌಟ್ ಇತ್ತು, ಯಾಕೆ ಇದನ್ನ ಮಾಡಕ್ ಆಗುತ್ತಾ ಇಲ್ವೋ ಅನ್ನೋದು. ಅದು ಅವ್ರ ಮೇಲೆ ಒಂಥರ ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಡೈಲಿ ಬಂದು ಹೋಗ್ತಾ ಇದ್ರು, ಬಂದು ರಿಹರ್ಸಲ್ ಮಾಡ್ತಿದ್ರು, ಫೋಟೋ ಶೂಟ್ ಮಾಡಿದ್ವಿ, ಸೂಪರ್ ಆಗಿ ಮಾಡಿದ್ರು. ನಮಗೂ ಕಾನ್ಫಿಡೆನ್ಸ್ ಆಯ್ತು, ಮಾಡ್ಬೋದು ಅಂತ ಹೇಳಿ. ನಾವು ಹೊಸಬ್ರು, ನಮಗೂ ಏನು ಗೊತ್ತಿಲ್ಲ. ನಾವು ಅವಾಗ ಪೀರಿಯಡ್ 1ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿ LKG 1ನೇ ಕ್ಲಾಸಿಂದ ಬರ್ತಾ ಇರೋದು. ನಮಗೊಂದು ಭಯ ಇತ್ತು, ಹೆಂಗೆ ಇದು ಅಟ್ಲೀಸ್ಟ್ ಆ ಸಿನಿಮಾಗಿಂತ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೂ ಆ ರೇಂಜ್ಗಾರು ಮಾಡ್ಬೇಕಲ್ವಾ, ಆ ಲೆವೆಲ್ಗೆ ನಾವು ಥಿಂಕ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನಿರ್ದೇಶಕರಾಗಿ ನಿಮ್ಗೂ ಫಸ್ಟ್ ಸಿನಿಮಾನೇ ಇದು? ಫಸ್ಟ್ ಸಿನಿಮಾ. ಪ್ರೊಡ್ಯೂಸರ್ಗೆ 4th ಫಿಲ್ಮ್. ಅವರು ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ, ಅಮೆರಿಕ 4th ಫಿಲ್ಮ್. ನಂದಕುಮಾರ್, ಜಿ ನಂದಕುಮಾರ್. ಅದ್ರ ಜೊತೆಗೆ ರಾಮೇಗೌಡರು ಅಂತ ಇದಕ್ಕೊಬ್ರು ಇನ್ನೊಬ್ರು ಪಾರ್ಟ್ನರ್ ಇದ್ರು, ಅವರು ಸೇರ್ಕೊಂಡ್ರು. ಅವರು ರಾಮೇಗೌಡರು ನಾವೇ ಹೋಗಿ ರೈಟ್ಸ್ ತಂದಿದ್ದು, ಫಸ್ಟ್ ಮಲಯಾಳಂನಿಂದ ರೈಟ್ಸ್ ತಂದಿದ್ದು. ಅದಾದ್ಮೇಲೆ ನಂದಕುಮಾರ್ ಅವ್ರನ್ನ ಜಾಯಿನ್ ಮಾಡಿದ್ವಿ, ಫೈನಾನ್ಷಿಯಲ್ ಸಪೋರ್ಟ್ಗೋಸ್ಕರ ಮಾಡಿದ್ವಿ. ಒಟ್ಟಲ್ಲಿ ಸಿನಿಮಾ ಸ್ಟಾರ್ಟ್ ಅನ್ನೋದ್ರ ಬಂತು. ಇಳೆಯರಾಜ ಅವ್ರನ್ನೇ ಮ್ಯೂಸಿಕ್ ಹಾಕ್ಬೇಕು ಅಂತ ಬಂತು. ಆಮೇಲೆ ದೊಡ್ಡ ಲೆವೆಲ್ ಅಲ್ಲೇ ಎಲ್ಲ ಸ್ಟಾರ್ಟ್ ಆಯ್ತು. ಕುಮಾರ್ಶ್ರೀ, ದೊಡ್ಡಣ್ಣ, ನಮ್ಮ ಹನುಮಂತೇಗೌಡ, ಈ ತರ ಎಲ್ಲ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಹಾಕೊಂಡು ಸ್ಟಾರ್ಟ್ ಮಾಡಿದ್ವಿ. ಕರಿಬಸವಯ್ಯ ಅವರು ತೀರ್ಕೊಂಡ್ಬಿಟ್ರು.